ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಇವತ್ತಿನ ವಿಡಿಯೋ ಬಂದು ಯಶೋದು ಫಸ್ಟ್ ದಿನದ ಅರಶಿನ ಶಾಸ್ತ್ರದ ವಿಡಿಯೋ. ಅರಶಿನ ಸೀರೆ ಹಾಕೊಂಡು ನಾನು ಕೂಡ ರೆಡಿ ಆಗಿದೆ. ಹಾಗೆ ಕಳಶ ಎಲ್ಲ ರೆಡಿ ಮಾಡಿದೆ. ಇದು ಬಂದು ನಮ್ಮ ಆಂಟಿ ಅವ್ರ ಮನೇಲಿ ಮಾಡ್ಲಿಲ್ಲ, ಅವರ ಫ್ರೆಂಡ್ಸ್ ಅವರ ಮನೆಯಲ್ಲಿ ಮಾಡಿತ್ತು. ಪರಿಚಯಸ್ಥರು, ಸಂಬಂಧಿಕರೇನಲ್ಲ, ಅವರು ಪರಿಚಯಸ್ಥರು ಅಷ್ಟೇನೆ. ಸಿಟಿ ಕಡೆ ನೋಡ್ಬೋದು ನೀವು, ಬೆಂಗಳೂರಲ್ಲಿ ಹೆಸರುಘಟ್ಟದಲ್ಲಿ ಯಾವ ಸಂಬಂಧಿಕರುಗಳು ಇಲ್ಲ, ಯಾರು ಇಲ್ಲ. ಅದೇ ಅಕ್ಕಪಕ್ಕ ಮನೆಯವರು ಒಂದಿಬ್ರು ಮನೆಯವರು ಅರಶಿನ ಶಾಸ್ತ್ರ ಮಾಡಿದ್ರು ಫಸ್ಟ್ನೇ ದಿನ. ಮತ್ತೆ ಒಬ್ರು ಲಿಂಗಾಯತರು ಕೂಡ ಮಾಡಿದ್ರು. ಆ ವಿಡಿಯೋನ ಇವತ್ತಿನ ಲಾಗ್ ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇಷ್ಟನ್ನು ಕೂಡ ನಾನೇ ಹೋಗಿ ರೆಡಿ ಮಾಡಿದೆ. ಎಲ್ಲಾನು ತಟ್ಟೆನ ಜೋಡಿಸ್ಕೊಂಡು ಒಂದ್ 5 ತಟ್ಟೆ ಕಳಶ ಎಲ್ಲ ರೆಡಿ ಮಾಡ್ಕೊಂಡು, ಹಾಗೆ ಕೆಂಪಾರತಿ ಕೂಡ ರೆಡಿ ಮಾಡ್ಕೊಂಡು ಇಟ್ಕೊಂಡಿದೀನಿ. ಹಾಗೆ ಅವ್ರು ಟವಲ್ ತಂದಿದ್ದಾರೆ ಯಶು ಕೊಡೋದಕ್ಕೆ. ಇವ್ರ ಮನೇಲಿ ಅರ್ಶಿನ ಎಲ್ಲ ಹಚ್ಬಿಟ್ಟು ಸ್ನಾನ ಮಾಡಿಸಿ, ಹಾಗೆ ಹಸೆ ಹತ್ತಿಸಿ ಅರ್ಶಿನ ಶಾಸ್ತ್ರ ಮಾಡಿಸಿ ಒಂದ್ 5 ಜನ ಮುತ್ತೈದೆಯರ ಕೈಲಿ. ಹಾಗೆ ಅಡ್ಗೆ ಕೂಡ ಮಾಡಿದ್ರು, ಒಬ್ಬಟ್ಟಿನ ಅಡ್ಗೆ. ಫುಲ್ ವಿಡಿಯೋನ ನೋಡಿ ಹೇಗಿತ್ತು ವಿಡಿಯೋ ಅಂತ ಕಮೆಂಟ್ ಮಾಡಿ. ಈಗ ಅರಿಶಿನ ಹಚ್ಚಿ ಸ್ನಾನ ಮಾಡಿಸ್ಕೊಂಡು ಒಂದ್ 5 ಜನ ಮುತ್ತೈದೆಯರು. ನಮ್ ಕಡೆ ಅರಿಶಿನ ಸೀಗೆಕಾಯಿ ಎಲ್ಲ ಹಾಕಿ ಸ್ನಾನ ಮಾಡಿಸ್ತಾರೆ ಮದ್ವೆ ಗಂಡಿಗೆ. ಅದಾದ್ಮೇಲೆ ಮನೆಯಲ್ಲಿ ದೇವ್ರಿಗೆ ಪೂಜೆ ಮಾಡ್ಕೋಬೇಕು. ಫಸ್ಟ್ನೇ ದಿನ ಆಗಿರೋದ್ಮೇಲೆ ಪೂಜೆ ಮಾಡ್ಕೋತಾರೆ. ಹಾಗೆ ನಾನು ಕೂಡ ಫಸ್ಟ್ ಶಾಸ್ತ್ರನ ಸ್ಟಾರ್ಟ್ ಮಾಡಿದೆ. ಮೊದಲು ಕಳಶಕ್ಕೆ ಮಾಡ್ಬಿಟ್ಟು ಆಮೇಲೆ ಯಶು ಕೂಡ ಶಾಸ್ತ್ರನ ಯಶು ಕೂಡ ಮಾಡಿದೆ. ಸ್ವಲ್ಪ ಅರಿಶಿನ ಹಚ್ಬಿಟ್ಟು ಅಕ್ಷತೆನೆಲ್ಲ ಹಾಕಿ ಶಾಸ್ತ್ರ ಮಾಡ್ಕೊಂಡೆ. ನಮ್ ಕಡೆ ಇದೇ ರೀತಿ ಸಂಪ್ರದಾಯ ಇರೋದು. ಹಳ್ಳಿಲಾದ್ರೆ ಒಂದ್ ಏರಿಯಾ ಇತ್ತು ಅಂತಂದ್ರೆ ಆ ಕೇರಿ ತುಂಬಾ ಇರೋ ಜನ ಎಲ್ಲಾನು ಅರ್ಶಿನ ಹಚ್ಚಿ ಸ್ನಾನ ಮಾಡಿಸಿ, ಹಾಗೆ ಹೊಸ ಹೆಣ್ಗೆ ಆಗ್ಲಿ ಗಂಡ್ಗಾಗ್ಲಿ ಅಡ್ಗೆ ಮಾಡ್ತಿರ್ತಾರೆ. ವೆರೈಟಿ ಅಡ್ಗೆನ ಮಾಡ್ತಾ ಇರ್ತಾರೆ. ಹಾಗೆ ಸಿಟಿಗಳ ಕಡೆ ಯಾರು ಅಷ್ಟು ಪರಿಚಯಸ್ಥರು ಇರೋದಿಲ್ಲ. ಆದ್ರಿಂದ ಎಲ್ಲೋ ಒಂದಿಬ್ರು ಅಷ್ಟೇ ಮಾಡಿದ್ರು. ಹಾಗೆ ನಾವೆಲ್ಲ ಹತ್ರ ಇಲ್ಲ, ದೂರ ದೂರ ಇರೋದು. ಅರಿಶಿನ ಹಚ್ಕೊಂಡು ಹೊರಗಡೆ ಎಲ್ಲ ಓಡಾಡಕ್ಕಾಗಲ್ಲ, ದೂರದಿಂದ ಪ್ರಯಾಣ ಕೂಡ ಮಾಡಕ್ಕಾಗಲ್ಲ. ಆದ್ರಿಂದ ನಾವ್ಯಾರು ಹಚ್ಚೋದಿಕ್ ಹೋಗ್ಲಿಲ್ಲ. ಅಂದ್ರೆ ನಮ್ ಮನೆಗಳಲ್ಲಿ ಮಾಡ್ಲಿಲ್ಲ ಅರಿಶಿನ ಶಾಸ್ತ್ರ ಅಷ್ಟೇ ಅಂತ ಹೇಳ್ತಿರೋದು. ಪವಿತ್ರ ಆಂಟಿ ಅಂತ ಇವ್ರು ಕೂಡ ಹಾಸನದ ಕಡೆಯವರು, ನಮ್ಮ ಆಂಟಿ ಪರಿಚಯಸ್ಥರು. ಅವರು ಶಾಸ್ತ್ರ ಮಾಡಿಸ್ತಾ ಇರೋದು. ನೋಡಿ ತುಂಬಾ ಶೆಕೆ ಇತ್ತು. ಸಿಟಿ ಕಡೆ ಎಲ್ಲ ನೋಡ್ಬೋದು ನೀವು, ಬಾಡಿಗೆ ಮನೆಗಳು ತುಂಬಾನೇ ಚಿಕ್ಕದಾಗಿರುತ್ತೆ. ಒಂದೇನಂದ್ರೆ ಇವನ್ಗೆ ಯಶುಗೆ ಅವರ ಮೇಡಮ್ ಕೂಡ ಅರಿಶಿನ ಶಾಸ್ತ್ರ ಮಾಡಿದ್ರು, ಹಿಂದಿ ಮೇಡಮ್. ಸ್ಕೂಲಲ್ಲಿ ಪಾಠ ಮಾಡಿದಂತ ಮೇಡಮ್ ಕೈಲಿ ಕೂಡ ಶಾಸ್ತ್ರ ಮಾಡಿಸ್ಕೊಂಡ. ನೋಡಿ ಇವರು ಅವ್ರ ಮೇಡಮ್ಮೆ, ಹಳದಿ ಕಲರ್ ಸ್ಯಾರಿ ಹಾಕಿರೋರು ಹಿಂದಿ ಮೇಡಮ್. ಒಂದಿಬ್ರು ಮೇಡಮ್ ಈ ಕ್ವಾರ್ಟರ್ಸ್ ಅಲ್ಲಿ ಇದ್ರು, ಅವರು ಕೂಡನು ಅವನ್ಗೆ ಶಾಸ್ತ್ರ ಮಾಡಿದ್ರು. ಅವನ ಅದೃಷ್ಟ ಅಂತ ಹೇಳ್ಬೋದು. ಲೇಟ್ ಆಯ್ತು ಆಗ್ಲೇ ವಿಡಿಯೋ. ಆಗ್ಲೇ ಮದ್ವೆ ಆಗಿ 1 ವಾರ 15 ದಿನ ಆಗೋಯ್ತು. ಆದ್ರೆ ನಾನು ಊರಲ್ಲಿ ಮದ್ವೆಗೆ ಹೋಗಿದ್ದು 15 ದಿನಾನು ಅಲ್ಲೇ ಇದ್ದೆ. ನನ್ಗೆ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಸಿಗ್ಲಿಲ್ಲ. ಆದ್ರಿಂದ ಸ್ವಲ್ಪ ಲೇಟ್ ಆಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದೀನಿ. ಎಲ್ಲೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮದ್ವೆ ಅಂದ್ರೇನೆ ಫ್ಯಾಮಿಲಿಗಳು, ಬಂಧುಗಳು ಎಲ್ರೂ ಕೂಡ ಒಂದ್ ಕಡೆ ಸೇರಿ ಖುಷಿ ಖುಷಿಯಾಗಿ ಮಾಡುವಂತದ ಒಂದು ಕಾರ್ಯ. ತುಂಬಾನೇ ಚೆನ್ನಾಗಿರುತ್ತೆ. ತುಂಬಾ ದಿನಗಳಾದ್ಮೇಲೆ ನಾವೆಲ್ಲ ಒಟ್ಟಿಗೆ ಸೇರ್ತಾ ಇದೀವಿ, ಒಂದು ಫ್ಯಾಮಿಲಿ, ಮದ್ವೆ ಕಾರಣದಿಂದ. ನಾವು ಅಷ್ಟೇ 15 ದಿನ ಮುಂಚಿತವಾಗೆ ಹೋದು. ಯಾಕಂದ್ರೆ ಅರಿಶಿನ ಶಾಸ್ತ್ರ ಇರುತ್ತೆ, ಚಪ್ರ ಶಾಸ್ತ್ರ ಇರುತ್ತೆ ಅಂತ ಅಂದ್ಬಿಟ್ಟು ಮದ್ವೆ ಆದ್ಮೇಲೆ ನೆರವಿ, ಹೆಣ್ಣು ಗಂಡು ಕರಿಯೋದು ಕಳ್ಸೋದು, ಈ ಶಾಸ್ತ್ರ ಎಲ್ಲ ಫುಲ್ ಎಲ್ಲ ಮುಗಿಯೋವರ್ಗುನು ನಮ್ಮ ಆಂಟಿ ಅವ್ರ ಮನೆಯಲ್ಲೇ ಇದ್ದು. ಅದಾದ್ಮೇಲೆ ನೆಕ್ಸ್ಟ್ ನಾವು ಊರ್ಗ್ ಬಂದಿದ್ದು. ಮದ್ವೆ ಕಾರಣದಿಂದಾನೇ ಬೇಸಿಗೆನಲ್ಲೇ ಮದ್ವೆ ಆಗ್ತಿತ್ತು ನಾವು. ಯಾಕಂದ್ರೆ ಮಕ್ಳಿಗ್ ರಜಾ ಇರುತ್ತೆ, ನಮ್ಮ ಮನೆಯವ್ರಿಗೆ ರಜಾ ಇರುತ್ತೆ ಅಂತ ಅಂದ್ಬಿಟ್ಟು ಮದ್ವೆಯಿಂದನೇ ಬೇಸಿಗೆನಲ್ಲೇ ಡೇಟ್ ಹಾಕ್ಸ್ಕೊಂಡಿರೋದು. ನಮ್ ಫ್ಯಾಮಿಲಿಲಿ ಯಾವುದೇ ರೀತಿ ಫಂಕ್ಷನ್ಗಳು ಜಾಸ್ತಿ ಆದ್ರೂ ಕೂಡ ಎಲ್ಲ ನಾವು ಬೇಸಿಗೆ ಟೈಮ್ ನಲ್ಲೇ ಹಾಕ್ಸ್ಕೊಳ್ಳೋದು. ಯಾಕಂದ್ರೆ ಸ್ಕೂಲಿಗೆ ರಜೆ ಸಿಕ್ಕಲ್ಲ ಅಂತ ಅಂದ್ಬಿಟ್ಟು. ನಮ್ಮ ಯಜಮಾನ್ರು 5 ಅಕ್ಕ ತಂಗಿಯರು ಕೂಡ ಅಷ್ಟೇನೆ, ಯಾವತ್ತು ಯಾವ ಫಂಕ್ಷನ್ ಮಾಡಿದ್ರು ಅಷ್ಟೇನೆ ರಜದಲ್ಲೇ ಜಾಸ್ತಿ ಹಾಕ್ಸ್ಕೊಳ್ಳೋದು. ಯಾಕಂದ್ರೆ ನಮ್ಮ ಅಣ್ಣ ಬರೋದಿಲ್ಲ, ನಮ್ಮ ತಮ್ಮ ಬರೋದಿಲ್ಲ ಅಂತ ಅನ್ಕೊಂಡು. ಪವಿತ್ರ ಆಂಟಿ ಅಂತ ಇವ್ರು ಹಾಸನ ಕಡೆಯವರು. ಇವ್ರ ಮನೇಲಿ ಶಾಸ್ತ್ರ ಮಾಡಿಸ್ತಿರೋದು. ಇವ್ರು ತುಂಬಾ ಚೆನ್ನಾಗಿ ಹಾಸನದ ಭಾಷೆ ಚೆನ್ನಾಗಿ ಮಾತಾಡ್ತಾರೆ. ಅದನ್ನ ವಿಡಿಯೋ ಮಾಡ್ಬೇಕಿತ್ತು ಫ್ರೆಂಡ್ಸ್, ನಾನು ಮರ್ತ್ಬಿಟ್ಟೆ. ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಇವ್ರು ಪವಿತ್ರ ಆಂಟಿ ಅವರ ಮಗಳು. ಇವ್ರು ಸ್ವಲ್ಪ ಒಬ್ರು ಕಡಿಮೆ ಇದ್ರು ಅಂತ ಅಂದ್ಬಿಟ್ಟು ಆಂಟಿ ಮಗಳ ಕೈಲೇನೆ ಶಾಸ್ತ್ರ ಮಾಡಿಸಿದ್ರು. ನೆಕ್ಸ್ಟ್ ನಾವ್ ಎಷ್ಟ್ ಜನ ಹೋಗಿದ್ದು ಅಷ್ಟ್ ಜನಕ್ಕೂ ಕೂಡ ಅಡಿಗೆ ಮಾಡ್ಸಿದ್ರು. ಒಬ್ಬಟ್ಟು, ಹಾಗೆ ಜಾಮೂನು, ಬೋಂಡ, ಅನ್ನ ಸಾಂಬಾರು, ಮತ್ತೆ ಪಾಯಸ ಎಲ್ಲ ಕೂಡ ಮಾಡಿದ್ರು. ಕಾಳುಗೊಜ್ಜೆಲ್ಲಾನು ತುಂಬಾ ಚೆನ್ನಾಗಿ ಅಡಿಗೆ ಎಲ್ಲ ಮಾಡಿದ್ರು. ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಫ್ರೆಂಡ್ಸ್ ನಮ್ಗಿದೆಲ್ಲ. ನಮ್ಮ ಮನೆಯಲ್ಲಿ ನಾವು ಮಾಡೋದಕ್ಕಿಂತ ಈ ಶಾಸ್ತ್ರಗಳನ್ನ ಬೇರೆಯವ್ರ ಮನೇಲಿ ಮಾಡ್ತಾರಲ್ಲ, ಅದು ತುಂಬಾ ಖುಷಿ ಕೊಡುತ್ತೆ. ಇದು ನೆಕ್ಸ್ಟ್ ಅವ್ರ ಪಕ್ಕದ ಮನೆ. ಇವರು ಕೂಡ ನಮ್ಮ ಆಂಟಿ ಅವ್ರ ಪರಿಚಯಿಸಿದ್ರು. ಒಂದೇ ಊರಲ್ಲಿ ಇರೋದ್ರಿಂದ ನಾವು ಹಸೆ ಹತ್ತಿಸ್ತೀವಿ ಅಂತ ಹೇಳಿದ್ರು. ಇವರು ಲಿಂಗಾಯತ್ಸು. ಲಿಂಗಾಯತ್ಸ್ ಯಾರನ್ನು ಕಾಲ್ಗೆಲ್ಲ ಅರ್ಶಿನ ಹಚ್ಚಲ್ಲ, ಕಾಲ್ ಮುಟ್ಟಲ್ಲ. ಆದ್ರೂ ಇವ್ರ ಮನೇಲೂ ಕೂಡ ಸ್ನಾನ ಏನ್ ಮಾಡ್ಸಿಲ್ಲ, ಹಾಗೆ ಹಸೆ ಹತ್ತಿಸ್ಬಿಟ್ಟು ಪೂಜೆ ಮಾಡಿದ್ರು. ಇವ್ರ ಮನೇಲಿ ಜಾಮೂನ್ ಮಾಡಿದ್ರು, ಜಾಮೂನ್ ಕೊಟ್ರು. ಊಟ ಏನ್ ಮಾಡಿರ್ಲಿಲ್ಲ. ಇದು ಒಂದು ಶಾಸ್ತ್ರ ಮಾಡಿದ್ರಲ್ಲ, ಅದಕ್ಕೆ ಖುಷಿ ಪಡ್ಬೇಕು ನಾವು. ನೆಕ್ಸ್ಟ್ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಯಶವಂತ್ ಅವರ ಮದುವೆಯ ಅರಿಶಿಣದ ಶಾಸ್ತ್ರ. ತುಂಬಾನೇ ಚೆನ್ನಾಗಿತ್ತು. ಲಾಸ್ಟ್ ಅಲ್ಲಿ ಎಲ್ಲರಿಗೂ ಅಡಿಗೆ
ಊಟನ ಎಲ್ಲ ನಾವೇ ಬಡಿಸ್ಕೊಂಡು ಎಲ್ರಿಗೂ ಕೂಡ ಬಡಿಸಿ ಬಂದಿದಂತವ್ರು ಶಾಸ್ತ್ರ ಮಾಡೋದಕ್ಕೆ ಬಂದಿದ್ರಲ್ಲ ಅಕ್ಕಪಕ್ಕ ಮನೆಯವರು ಅವ್ರಿಗೆಲ್ಲಾನು ಊಟ ಕೊಟ್ಟು ಎಲ್ರು ಜಾಸ್ತಿನೇ ಅಡಿಗೆ ಮಾಡಿದ್ರು. ಎಲ್ರಿಗೂ ಊಟ ಕೊಟ್ಟು ನಾವೆಲ್ಲ ಊಟ ಮಾಡ್ಕೊಂಡು ನೆಕ್ಸ್ಟ್ ಮನೆಗ್ ಬಂದ್ವಿ. ಮನೆಗ್ ಬಂದಾದ್ಮೇಲೆ ನೆಕ್ಸ್ಟ್ ಇನ್ ಶಾಸ್ತ್ರಗಳನ್ನ ನಮ್ಮನೇಲಿ ಸ್ಟಾರ್ಟ್ ಮಾಡಿದ್ದು ನಾವು. ಇದು ಫಸ್ಟ್ ಹಾಕ್ಬೇಕಾಗಿತ್ತು ನಾನು ವಿಡಿಯೋನ. ಎಡಿಟ್ ಮಾಡಿರ್ಲಿಲ್ಲ ಆದ್ರಿಂದ ಫಸ್ಟ್ ಹಾಕಿಲ್ಲ ನಾನು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.